ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಂದು 3 ಭರ್ಜರಿ ಗುಡ್ ನ್ಯೂಸಸ್ ಆದರೆ ಇದ್ದಾವೆ. ಆ 3 ಭರ್ಜರಿ ಗುಡ್ ನ್ಯೂಸಸನ್ನು ನೀವು ಕೇಳಿದ್ರೆ ಅಂತಂದರೆ ನಿಮಗೇ ತುಂಬ ಖುಷಿ ಆಗುತ್ತೆ. ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗೂ ಸಹ ಇವತ್ತಿನ ಈ ವಿಡಿಯೋ ಆದರೆ ಯೂಸ್ಫುಲ್ ಆಗಿರುತ್ತೆ. ಬಟ್ ಅಂತ ವಿಡಿಯೋಗೆ ಲೈಕನ್ನು ಮಾಡಿ ಹಾಗೇನೂ ಸಹ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಇರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಥವಾ ಫಲಾನುಭವಿಗಳಿಗೆ ಬಂದಿದೆಯಾ ಇಲ್ವಾ ಅಂತ ನೀವು ಈ ರೀತಿ ಸುಮಾರು ಕ್ವಶನ್ಸನ್ನು ಆದರೆ ಕೇಳ್ತಿದ್ರೆ, ಇದ್ರ ಬಗ್ಗೆ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದನೇ ಸಹ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ, ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಹ ಹಣ ಬಿಡುಗಡೆ ಮಾಡಿದರಂತೆ. 6ನೇ ಕಂತು ಹಣ ಬಿಡುಗಡೆ ಆಗಿದೆ. ಆ್ಯಂಡ್ ಹಾಗೇನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಬರೋದು ಪ್ರೋಸೆಸ್ಸು ಸ್ಟಾರ್ಟ್ ಆಗಿದೆ. ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 6ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ ಯಾರೆಲ್ಲ ಅರ್ಹರಿದ್ದಾರೆ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತು ಹಣ ಆದರೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇದು ಮೊದಲನೇ ಗುಡ್ ನ್ಯೂಸು ನಿಮ್ಗಿರ್ತಕ್ಕಂಥದ್ದು. ನಿಮಗೂ ಸಹ ಅತಿ ಶೀಘ್ರದಲ್ಲೇ 6ನೇ ಕಂತು ಹಣ ಆದರೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇರೋ 2ನೇ ಗುಡ್ ನ್ಯೂಸು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗಾದರೆ ಕೇವಲ 1ನೇ ಕಂತು ಹಣ ಬಂದಿರುತ್ತೆ, 2ನೇ ಕಂತು ಹಣ ಬಂದಿರುತ್ತೆ, ಮತ್ತು ಅವ್ರಿಗೆ 3ನೇ ಕಂತು ಹಣ, 4ನೇ ಕಂತು ಹಣ, 5ನೇ ಕಂತು ಹಣ ಬಂದಿರೋದಿಲ್ಲ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕೇವಲ 3 ಕಂತು ಹಣ ಬಂದಿರುತ್ತೆ, ಮತ್ತು 4ನೇ ಕಂತು ಹಣ, 5ನೇ ಕಂತು ಹಣ ಆದರೆ ಬಂದಿರೋದಿಲ್ಲ. ಆ ಥರ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಹಣ, ಆ ಥರ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಿದಾರಂತೆ. ಓಕೆನಾ? ಆ ರೀತಿ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಇನ್ ಕೇಸ್ ನಿಮ್ಗೇನಾದ್ರೂ ಈಗ ಗೃಹಲಕ್ಷ್ಮಿ ಯೋಜನೆದು 1ನೇ ಕಂತು ಹಣ ಬಂದಿರುತ್ತೆ, 2ನೇ ಕಂತು ಹಣ ಬಂದಿರುತ್ತೆ, ಅದನ್ನು ಬಿಟ್ಟರೆ ನೆಕ್ಸ್ಟ್ 3ನೇ ಕಂತು ಹಣ, 4ನೇ ಕಂತು ಹಣ, 5ನೇ ಕಂತು ಹಣ ನಿಮಗೆ ಬಂದಿರೋದಿಲ್ಲ. ಅಂತಹ ಫಲಾನುಭವಿಗಳಿಗೆ ಅತಿ ಶೀಘ್ರದಲ್ಲೇ ಹಣ ಬರುತ್ತಂತೆ. ಅದರ ಒಂದು ಹಣನ ಬಿಡುಗಡೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇರುವಂತಹ 3ನೆಯ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಲೇಟಾಗಾದರೆ ಅವರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಥವಾ ರೀಸೆಂಟಾಗಿ ಅರ್ಜಿಯನ್ನು ಹಾಕಿರ್ತಾರೆ. ಅವ್ರು ಫಸ್ಟೇ ಅರ್ಜಿಯನ್ನು ಹಾಕಿರೋದಿಲ್ಲ, ರೀಸೆಂಟಾಗಿ ಅರ್ಜಿಯನ್ನು ಸಲ್ಲಿಸಿರುವಂಥ ಫಲಾನುಭವಿಗಳು ವೆಯ್ಟ್ ಮಾಡ್ತಿರ್ತಾರೆ, ನಮಗೆ ಯಾವಾಗ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ. ಅಂತಹ ಫಲಾನುಭವಿಗಳಿಗೂ ಸಹ ಸರ್ಕಾರ ಈಗ ಒಂದು ಗುಡ್ ನ್ಯೂಸ್ ಆದರೆ ಕೊಟ್ಟಿದೆ. ರೀಸೆಂಟಾಗಿ ಯಾರೆಲ್ಲ ಅರ್ಜಿಯನ್ನು ಅಪ್ಲೈ ಮಾಡಿರ್ತೀರ ಅವ್ರಿಗೆ ನೆಕ್ಸ್ಟ್ 1ನೇ ಕಂತು ಹಣ ಅತಿ ಶೀಘ್ರದಲ್ಲೇ ಬರುತ್ತಂತೆ. ಅದರ ಒಂದು ಹಣನೂ ಸಹ ಬಿಡುಗಡೆ ಆಗಿದೆ. ಓಕೆನಾ? ನೀವು ರೀಸೆಂಟಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಈಗ ಬರುವಂಥ ಹಣ 1ನೇ ಕಂತು ಆಗಿರುತ್ತೆ. ಆ ಒಂದು ಹಣ ಅತಿ ಶೀಘ್ರದಲ್ಲೇ ಬರುತ್ತೆ. ಓಕೆನಾ? ಇದು ಇವತ್ತಿನ 3 ಭರ್ಜರಿ ಗುಡ್ ನ್ಯೂಸಸ್ಸು. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ಬೋದು. ಆ್ಯಂಡ್ ಹಾಗೇನೂ ಸಹ ನಿಮಗೆ ಯಾವ ಅಪ್ಡೇಟ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿದ್ರೆ ಹೆಚ್ಚು ಕಮೆಂಟ್ಸನ್ನು ಮಾಡಿರುವಂಥ ರಿಲೇಟೆಡ್ ಟಾಪಿಕ್ ಬಗ್ಗೆ ನಾವು ಸರ್ಚ್ ಮಾಡಿ ನಿಮಗೆ ಒಂದು 100% ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ.